ಇನ್ನು ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಸಚಿವರುಗಳ ಪಾರ್ಲಿಮೆಂಟ್ ಫೈಟ್. ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗುತ್ತೆ ಕೆಲವು ಸಚಿವರು ಅಂತಕ್ಕಂಥದ್ದೇ ವಿವಾದಕ್ಕೆ ಈಡಾಗಿದೆ. ಈಗ ಚಾಮರಾಜನಗರದಿಂದ ನೀವು ಸ್ಪರ್ಧಿಸಿ ಅಂತ ಸಚಿವ ಮಹದೇವಪ್ಪನವರಿಗೆ ಪಕ್ಷ ಸೂಚನೆಯನ್ನು ಕೊಟ್ಟಿದೆ. ಆದರೆ ಬೇಕಾದರೆ CM ಸ್ಪರ್ಧೆ ಮಾಡಲಿ, DCM ಸ್ಪರ್ಧೆ ಮಾಡಲಿ ಅಂತ ಮಹದೇವಪ್ಪನವರು ಕೌಂಟ್ರ್ ಕೊಟ್ಟರು. ಆ್ಯಕ್ಚುಲಿ ವಿಚಾರ ಏನಂದರೆ, ನನಗೆ ಬೇಡ, ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಸಚಿವರು ಬಹಿರಂಗವಾಗೇ ಕೇಳಿದ್ದಾರೆ. ಸಚಿವರ ಸ್ಪರ್ಧೆ ವಿಚಾರದಲ್ಲಿ ಎಲ್ಲ ಸಚಿವರ ಮಾತು ಇದೇನಾ? ಹಾಗಾದರೆ ಬಹುತೇಕ, ಯಾಕೆಂದರೆ ಗೆದ್ದರೆ ಇಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲೋಗಿ ಸಂಸದರಾಗಬೇಕಾಗತ್ತೆ. ನಾವು ಆರಾಮಾಗಿ ನಮ್ಮ ರಾಜ್ಯದಲ್ಲಿ ಇದ್ದೀವಿ, ಮಂತ್ರಿ ಆಗಿ ನಾವು ಯಾಕೆ ಹೋಗಬೇಕು ಅಂತ ತಮ್ಮ ಬದಲು ಕುಟುಂಬದವರಿಗೆ ಟಿಕೆಟ್ಗೆ ಸಚಿವರು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಮಹದೇವಪ್ಪನವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಯಾರು ಸ್ಪರ್ಧೆಗೆ ಹಿಂದೇಟು ಕುಟುಂಬಕ್ಕೆ ಕೇಳ್ತಾ ಇರೋದು? HC ಮಹದೇವಪ್ಪನವರು ಚಾಮರಾಜನಗರ ಕ್ಷೇತ್ರದಿಂದ ನೀವು ನಿಲ್ಲಬೇಕು ಅಂದರೆ ಪುತ್ರ ಸುನಿಲ್ ಬೋಸ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ನನಗೆ ಬೇಡ, ನನ್ನ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಿ ಅಂತ. ಸೊ ಇದು ಸ್ವಲ್ಪ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು ಈಶ್ವರ್ ಖಂಡ್ರೆ ಅವರು ನನಗೆ ಬೇಡ, ನೀವೇ ಸ್ಪರ್ಧೆ ಮಾಡ್ರಪ್ಪ ಬೀದರಿಂದ ಅಂತಂದರೆ, ಇಲ್ಲ ಬೇಡ, ನನ್ನ ಪುತ್ರ ಸಾಗರ್ ಖಂಡ್ರೆಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಬೇಡ ಅಂತ, ಯಾಕೆಂದರೆ ಇವರು ಮಂತ್ರಿ, ಬಿಟ್ಟುಕೊಡ್ಬೇಕಾಗುತ್ತಲ್ಲ ಮಂತ್ರಿಗಿರಿನ. ಅದಕ್ಕೋಸ್ಕರ ಈಶ್ವರ್ ಖಂಡ್ರೆ ಅವರು ಕೂಡ ಒಪ್ತಾ ಇಲ್ಲ. ಇನ್ನು ಬೆಳಗಾವಿ ಕ್ಷೇತ್ರದಿಂದ ಸತೀಶ್ ಜಾರಕಿಹೊಳಿ ಅವರು ನಿಂತ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಕಳೆದ ಸರ್ತಿ ಅವರು ಎಲೆಕ್ಷನಲ್ಲಿ ನಿಂತಿದ್ದರು, ಬಹಳ ಪೈಪೋಟಿ ಕೊಟ್ಟರು ಮಂಗಳಾಂಗಡಿ ಅವರಿಗೆ. ಬಟ್ ಈಗ ಅವರು ನನಗೆ ಬೇಡ, ನನ್ನ ಮಗ ಅಥವಾ ಮಗಳಿಗೆ ಟಿಕೆಟ್ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಮುನಿಯಪ್ಪನವರು ಕೋಲಾರ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಮುನಿಯಪ್ಪ ಮಗ ಅಥವಾ ಅಳಿಯನಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮುನಿಯಪ್ಪ ಅಂತಂದರೆ KH ಮುನಿಯಪ್ಪ, ಈಗ ಆಹಾರ ಸಚಿವರಾಗಿದ್ದಾರಲ್ಲ ಅವರು. ಇನ್ನು RB ತಿಮ್ಮಾಪುರ್ ಅವರು ಮಂತ್ರಿಗಳಾಗಿದ್ದಾರೆ. ಅವರು ನೀವು ಚಿತ್ರದುರ್ಗದಿಂದ ನಿಂತ್ಕೊಳ್ರಪ್ಪ ಅಂದರೆ ಪುತ್ರ ವಿನಯ್ ತಿಮ್ಮಾಪುರ್ಗೆ ಟಿಕೆಟ್ ಕೇಳ್ತಿದ್ದಾರೆ, ಮೀಸಲು ಕ್ಷೇತ್ರ ಅನ್ನೋ ಕಾರಣಕ್ಕೋಸ್ಕರ. ಇವರೆಲ್ಲರಿಗೂ ಸ್ಪರ್ಧೆ ಮಾಡಿ ಅಂತ ಪಕ್ಷ ಹೇಳಬಹುದು. ಮಹದೇವಪ್ಪ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಮುನಿಯಪ್ಪ, ತಿಮ್ಮಾಪುರ್ ಇವ್ರು ಯಾರೂ ರೆಡಿ ಇಲ್ಲ, ಕುಟುಂಬದವರಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಪಾಟೀಲ್ರೆ, ಪಾರ್ಲಿಮೆಂಟ್ಗೆ ನಿಲ್ಲೋದೇ ಇಲ್ಲ ಅಂದ್ರೆ ಪುನಃ ಯಾಕೆ ಹೇಳ್ತೀರಿ? ನಾನು ಚುನಾವಣೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಇನ್ ಪ್ರೆಸೆನ್ಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಐ ಹ್ಯಾವ್ ಟೋಲ್ಡ್ ಐ ನಾಟ್ ಕಂಟೆಸ್ಟ್ ಪಾರ್ಲಿಮೆಂಟ್. ಹೌದು, ಚೀಫ್ ಮಿನಿಸ್ಟರ್ ಬೆಸ್ಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. DK ಶಿವಕುಮಾರ್ ನಂಬರ್ 1 ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ನೋಡಿ, ಹುಡುಕಿ ನೀವು ಸರ್ವೆ ಮಾಡಿಸಿ. ಹೈಕಮಾಂಡ್ ಮಂತ್ರಿಗಳೆಲ್ಲ ಸ್ವಲ್ಪ ನಿಲ್ಬೇಕು, ಪಕ್ಷಕ್ಕೋಸ್ಕರ ನಿಲ್ಬೇಕು, ಆಗ್ಲೇ ಗೆಲ್ಲೋದು ಅಂತ ಇದೆ ಸರ್. ಸರ್ವೆ ತ್ಯಾಗ ಮಾಡಬೇಕಾಗುತ್ತೆ. ಅದು ಗೊತ್ತಿಲ್ಲ ರೀ, ನಾನು ಬೇಕಾದಷ್ಟು ತ್ಯಾಗ ಮಾಡಿದ್ದೀನಿ. ಒಂದು ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡೋರು ನಾವು, ಅಧಿಕಾರಕ್ಕೋಸ್ಕರ ಇರೋರಲ್ಲ. CM DCM ಕೂಡ ಸ್ಪರ್ಧೆ ಮಾಡಲಿ ಅಂತ ಲೋಕಲ್ ಆಗಿ ಯಾರು ಹೇಳ್ತಾರೆ ಅವ್ರನ್ನ ಲೋಕಲ್ ಆಗಿ MLAಗಳು ಸ್ಪರ್ಧೆ ಮಾಡಬೇಕಂತ ಮಹದೇವಪ್ಪನವರು ಹೇಳಿದ್ದಾರೆ ಸರ್. ಹೌದು ಸರ್, CM ಮತ್ತೆ DCM ಅವರು ಸ್ಪರ್ಧೆ ಮಾಡಬೇಕಂತ ಮಹದೇವಪ್ಪನವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸರ್. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀನಿ. ಅದನ್ನ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಒಟ್ಟಾರೆ ಮಹದೇವಪ್ಪನವ್ರಿಗೆ ಅಸಮಾಧಾನ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಯಾರ್ಯಾರು ಸಚಿವರನ್ನು ಚುನಾವಣೆಗೆ ನಿಲ್ಲಿ ಅಂತ ಹೇಳ್ತಾ ಇದ್ದಾರೋ ಅವ್ರು ಯಾರು ನಿಲ್ಲೋದಕ್ಕೆ ರೆಡಿ ಇಲ್ಲ, ಕುಟುಂಬದವ್ರಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಇದನ್ನು ಹೈಕಮಾಂಡ್ ಯಾವ ರೀತಿ ಬಗೆಹರಿಸುತ್ತೆ ಅಂತ ಸಮಸ್ಯೆ? ಅರವಿಂದ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಂದ್ರೆ ಅಷ್ಟು ಒಲವಿಲ್ಲ ಕಾಂಗ್ರೆಸ್ ಪರವಾಗಿ. ಹಾಗಾಗಿನೇ 7 ರಿಂದ 8 ಸಚಿವರು ಈ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾಗುತ್ತೆ ಅನ್ನುವಂತಹ ಚರ್ಚೆಗಳಾಗ್ತಿದ್ದಾವೆ. ಆದ್ರೆ ಇದಕ್ಕೆ ಉತ್ಸಾಹ ಇಲ್ಲ ಮತ್ತೆ ವಿರೋಧಗಳನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಮಹದೇವಪ್ಪ ಅವರು ಬಹಿರಂಗವಾಗಿ ಹೇಳಿದ್ರು, ನನ್ನ ಪುತ್ರನಿಗೆ ಟಿಕೆಟ್ ಕೊಡಬೇಕು, ಅವನು ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾನೆ ಅನ್ನುವಂಥದ್ದು. ಆದ್ರೆ ಇದು ಮಹದೇವಪ್ಪ ಒಬ್ಬರ ಮಾತಲ್ಲ. ಯಾಕೆಂದ್ರೆ ಒಂದು
ತಮ್ಮ ಪುತ್ರರ ಅಥವಾ ತಮ್ಮ ಕುಟುಂಬದ ಸದಸ್ಯರ ರಾಜಕೀಯ ಭವಿಷ್ಯ, ಎರಡನೇದು ಒಂದು ವೇಳೆ ಏನಾದರೂ ಲೋಕಸಭೆ ಚುನಾವಣೆಯಲ್ಲಿ ಗೆದ್ಬಿಟ್ರೆ ಇಲ್ಲಿ ಸಚಿವ ಸ್ಥಾನವನ್ನು ರಾಜೀನಾಮೆ ಮಾಡಿ ದೆಹಲಿಗೆ ಹೋಗಬೇಕು. ಸೊ ಎರಡೂ ಸಂಕಟದಲ್ಲಿ ಈಗ ಸಚಿವರಿರುವಂಥದ್ದು. ಹಾಗಾಗಿನೇ ಮುನಿಯಪ್ಪ ಅವರು, ತಿಮ್ಮಾಪುರಿ ಅವರು, ಹೀಗೆ ಅನೇಕ ಜನ, ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ನಮಗೆ ಟಿಕೆಟ್ ಬೇಡ, ನಮ್ಮ ಕುಟುಂಬದ ಸದಸ್ಯರು ಮಕ್ಕಳು ಮಗಳಿಗೆ ಟಿಕೆಟ್ ಕೊಟ್ರೆ ನಾವು ಗೆಲ್ಸ್ಕೊಂಡು ಬರ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಮಹದೇವಪ್ಪನವರನ್ನು ಬಹಿರಂಗವಾಗಿ ಹೇಳ್ಬಿಟ್ರು. ಆದರೆ ಉಳಿದ ಸಚಿವರು ಕೂಡ ಇದೇ ಮನಸ್ಥಿತಿಯನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಹೈಕಮಾಂಡ್ ಏನಾದರೂ ಒಂದು ಬಾರಿ ತೀರ್ಮಾನ ಮಾಡಿದ್ರೆ, ನಿಲ್ಲಲೇಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ರೆ ಅನಿವಾರ್ಯವಾಗಿ ನಿಲ್ಲಬೇಕು. ಆದ್ರೂ ಕೂಡ ಒಂದು ಬೇಲ್ ಹಾಕಿರೋಣ ಅನ್ನುವಂಥ ಮಾತುಗಳಲ್ಲಿ ಬಹುಶಃ ಸಚಿವರು ಈ ಮಾತುಗಳನ್ನು ಆಡ್ತಿರಬಹುದು. ಅಂತಿಮವಾಗಿ ಹೈಕಮಾಂಡ್ ನಿಲ್ಬೇಕಾ ಬೇಡವಾ ಅನ್ನುವಂಥದ್ದನ್ನ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗುತ್ತೆ. ಯಾವ ರೀತಿ ಪರಿಸ್ಥಿತಿಗಳು ಮುಂದೆ ಉದ್ಭವ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಅರವಿಂದ್, ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಟ್ ಹೈಕಮಾಂಡ್ ಅಲ್ಟಿಮೇಟ್ಲಿ, ಪಕ್ಷದ ಹೈಕಮಾಂಡ್ ಹೇಳಿದ್ರೆ ಯಾರೂ ಕೂಡ ಈ ರೀತಿ ಅಪಸ್ವರವನ್ನು ಎತ್ತೋ ಹಾಗಿಲ್ಲ. ಗೆಲ್ಲುವಂದೇ ಮಾನದಂಡ. ಈಗ ಚಾಮರಾಜನಗರದಲ್ಲಿ ಯಾರಿದ್ದಾರೆ ಕ್ಯಾಂಡಿಡೇಟು, ಗೆಲ್ಲುವಂಥ ಕ್ಯಾಂಡಿಡೇಟ್ ಅಂತ ಕೇಳಿದ್ರೆ ಕೇಶವಮೂರ್ತಿ ಅವರಿದ್ದರು, ಅವರು ಕೂಡ MLA ಆದರು. ಸೊ ಈಗ ಮಹದೇವಪ್ಪನವ್ರಿಗೆ ಹೋಗಪ್ಪ ಅಂತಂದರೆ ಕೊನೆಗೆ ಅಲ್ಟಿಮೇಟ್ಲಿ ಹೋಗಬೇಕಾಗಬಹುದು. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ.